ಮೆಟ್ರೋ ಟಿಕೆಟ್ ದರ ಜಟಾಪಟಿ ಆರ್ ಅಶೋಕ್ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಮೆಟ್ರೋ ಟಿಕೆಟ್ ದರ ಜಟಾಪಟಿ ಅಶೋಕ್ ಕೌಂಟರ್. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗುಡುಗು. ಕೇಂದ್ರ 13%, ರಾಜ್ಯ ಸರ್ಕಾರದ್ದು 87% ಹಣ ಅಂತೀರಾ? ಹಾಗಾದ್ರೆ ಟಿಕೆಟ್ ದರ ಏರಿಕೆ ಕೇಂದ್ರ ಮಾಡೋಕೆ ಆಗುತ್ತಾ? ಬಿಎಂಆರ್ಸಿಎಲ್ ಎಂಡಿ ನೇಮಕಾತಿ ಮಾಡಿದ್ದು ಕೇಂದ್ರ ಸರ್ಕಾರನ? ಎಂಡಿ ಆಯ್ಕೆ ಮಾಡಿರೋದು ನೀವೇ, ಆರ್ಡರ್ ಕಾಪಿ ಇದೆ. ನಮ್ಮ ಮೆಟ್ರೋ ಟೆಂಡರ್ ಕರೆಯುವುದೇ ರಾಜ್ಯ ಸರ್ಕಾರ. ಟೆಂಡರ್ ಕರೆಯುವಾಗ ಎಲ್ಲರೂ ರಾಜ್ಯ ಸರ್ಕಾರದವರೇ. ಈಗ ಕೇಂದ್ರದ ವಿರುದ್ಧ ಇವರೆಲ್ಲ ಬಾಯಿ ಬಡ್ಕೊಳ್ತಿದ್ದಾರೆ. ಮೆಟ್ರೋ ಟಿಕೆಟ್ ದರ ಜಟಾಪಟಿಯಲ್ಲಿ ಇದೀಗ ಆರ್ ಅಶೋಕ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಕೇಂದ್ರ ಸರ್ಕಾರ 13%, ರಾಜ್ಯ ಸರ್ಕಾರದ 87% ಹಣ ಅಂತೀರಾ? ಹಾಗಾದ್ರೆ ಟಿಕೆಟ್ ದರ ಏರಿಕೆ ಕೇಂದ್ರ ಮಾಡುತ್ತಾ? ಬಿಎಂಆರ್ಸಿಎಲ್ ಎಂಡಿ ನೇಮಕಾತಿ ಮಾಡಿದ್ದು ಸಹಿತ ಕೇಂದ್ರ ಸರ್ಕಾರನ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಎಂಡಿ ಆಯ್ಕೆ ಮಾಡಿರೋದು ನೀವೇ, ಆರ್ಡರ್ ಕಾಪಿ ಕೂಡ ಇದೆ. ನಮ್ಮ ಮೆಟ್ರೋ ಟೆಂಡರ್ ಕರೆಯುವುದೇ ರಾಜ್ಯ ಸರ್ಕಾರ. ಟೆಂಡರ್ ಕರೆಯುವಾಗ ಎಲ್ಲರೂ ರಾಜ್ಯ ಸರ್ಕಾರದವರೇ ಇರ್ತಾರೆ. ಈಗ ಕೇಂದ್ರದ ವಿರುದ್ಧ ಇವರೆಲ್ಲ ಬಾಯಿ ಬಡ್ಕೊಳ್ತಿದ್ದಾರೆ. ಮೆಟ್ರೋ ದರ ಏರಿಕೆ ಬಗ್ಗೆ ಕಾಂಗ್ರೆಸ್ ಅವರು ಒಂದು ರೀತಿ ಬಾಯಿ ಬಡ್ಕೊಂತ ಇದ್ದಾರೆ. ಏನೋ ಅನಾಹುತ ಆಗಿದೆ ಅನ್ನೋ ರೀತಿ ಬಾಯಿ ಬಡ್ಕೊಂತ ಇರೋದನ್ನು ನೋಡ್ತಾ ಇದ್ದೀನಿ. ಇಷ್ಟೊಂದು ಗಾಬರಿ ಯಾಕೆ ನಿಮಗೆ? ಏರಿಕೆ ಮಾಡಿದ್ದು ನೀವೇ, ಜಾರಿಗೆ ತರ್ತಾ ಇರೋರು ನೀವೇ. ಸ್ವತಃ ಸಿದ್ದರಾಮಯ್ಯನವರು ಮಾಧ್ಯಮ ಪ್ರೆಸ್ ಮೀಟಲ್ಲಿ ಮತ್ತು ನನಗನ್ಸೋ ಪ್ರಕಾರ ವಿಧಾನಸೌಧದಲ್ಲೂ ಕೂಡ ಅವರು ಹೇಳಿದ್ದಾರೆ, ಮೆಟ್ರೋ ಏನು ಕೇಂದ್ರ ಸರ್ಕಾರದ ಏನು ಹಣ ಇಲ್ಲ, ಎಲ್ಲ ರಾಜ್ಯ ಸರ್ಕಾರದ್ದೇ. ಕೇಂದ್ರ ಸರ್ಕಾರ 13% ಅಷ್ಟೇ, ಉಳಿದಿದ್ದು 87% ನಮ್ಮದೇ. 87% ನಿಮ್ಮ ಶೇರ್ ಇಟ್ಕೊಂಡು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಅಂತ ಹೇಳೋಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ನಾಚಿಕೆ ಆಗಲ್ವಾ ನಿಮಗೆ? 87%. ಈಗ ಯಾವುದೇ ಕೇಂದ್ರ ಸರ್ಕಾರದ ಯೋಜನೆ ಇದ್ದರೆ 60% ಕೇಂದ್ರ, 40% ರಾಜ್ಯ ಅಂದರೆ ನ್ಯಾಚುರಲಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರ್ತದೆ. ನೀವು ಹೇಳೋ ಪ್ರಕಾರ 80% ಹಣ ನಮ್ಮದೇ, ಉಳಿದಿದ್ದು ಹಣ ಕೊಡ್ತಾ ಇಲ್ಲ ಕೇಂದ್ರದವರು ಮೆಟ್ರೋಗೆ ಅಂತ ಬಾಯ್ ಬಡ್ಕೊಂಡ್ರಲ್ಲ. ಈಗ ಬೆಲೆ ಏರಿಕೆ, ಮೆಟ್ರೋ ಬೆಲೆ ಏರಿಕೆ ಮಾಡಿರೋದನ್ನ ಹೇಗೆ ಸಮರ್ಥನೆ ಮಾಡ್ತೀರಾ? ನಂದು ಇನ್ನೊಂದು ಪ್ರಶ್ನೆ, ಕಾಂಗ್ರೆಸ್ ಅವ್ರಿಗೆ, ಮುಖ್ಯಮಂತ್ರಿಗೆ ಇನ್ನೊಂದು ಪ್ರಶ್ನೆ. ಎಮ್ ಡಿ ಆಯ್ತಪ್ಪ, ಈಗ ಕೇಂದ್ರ ಸರ್ಕಾರನೇ ಅಂದರೆ ಎಮ್ ಡಿನ ನೇಮಕ ಮಾಡೋದು ಯಾರು? ಮ್ಯಾನೇಜಿಂಗ್ ಡೈರೆಕ್ಟರ್. ಬೆಂಗಳೂರು ಮೆಟ್ರೋ ಎಮ್ ಡಿ ಕೇಂದ್ರ ಸರ್ಕಾರ ನೇಮಕ ಮಾಡಿದಾರ? ತೋರಿಸಿ ಇದ್ರೆ ಆದೇಶ. ನಿಮ್ಮ ಆದೇಶದ ಕಾಪಿಯಲ್ಲಿ ಕೇಂದ್ರ ಸರ್ಕಾರ, ರವಿಶಂಕರ್ ಅಂತ ಇದ್ದಾರೆ ಇವಾಗ, ಅವ್ರನ್ನ ನೇಮಕ ಮಾಡಿರೋದು ಕೇಂದ್ರ ಸರ್ಕಾರನ? ಇಲ್ಲ, ನೀವೇ ನೇಮಕ ಮಾಡಿರೋದು. ನಿಮ್ಮದೇ ಗೌರ್ಮೆಂಟ್ ಆರ್ಡ್ರು ನನ್ನ ಹತ್ರ ಇದೆ. ಮೆಟ್ರೋ ದರ ಏರಿಕೆ ಬಗ್ಗೆ ಕಾಂಗ್ರೆಸ್ ಅವರು